ದಾರಿ ಅಂತ ಬಂಡೆ ಒಳಗಡೆ ಫುಲ್ಲು ನೋಡ್ಬಿಡೋಣ ಬಿಟ್ಟು ನನಗೆ ಅಣ್ಣ ಎಂತ ಚಿನ್ನರಿದ್ಯಪ್ಪ ನೀ. ಬಿದ್ದರೆ ಒಂದು ಕಂಟೆಂಟ್ ಸಿಗತ್ತೆ ಅಂತ ನೋಡ್ತೆ, ಯಾರು ಬಿದ್ದಿಲ್ಲ ಅಂತೆ. ನಾವು ಈ ಬೆಟ್ಟ ಏನಂದ್ರೆ ತುಂಬಾ ಚೆನ್ನಾಗಿದೆ ಇವತ್ತು ಬಂದಿರೋದು. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಹೋಗ್ತಾ ಇರೋದು ಮಾರ್ನಿಂಗ್ ರೈಡು, ನೋಡ್ತಾ ಇರ್ಬೋದು. ನಮಸ್ತೆ ಸರ್. ಹೊರಟಿದ್ದಾಯ್ತು 3 ಬೈಕಲ್ಲಿ. ಪೆಟ್ರೋಲು ಹಾಕ್ಸಿದ್ದಾಯ್ತು ಗಾಡಿಗೆ. ಅವನು ಮನೆಯಿಂದನೇ ಹಾಕ್ಸ್ಕೊ ಬಂದವನೆ. ಅಯ್ಯೋ ಡಬಲ್ ಮೀನಿಂಗು ಸರ್. ಇದೆಲ್ಲ ಹೋಗೋದ ಅನ್ನೋದೇ ಕಷ್ಟ ನನಗೆ. ಬನ್ನಿ, ನಾವು ಬಂದಿರೋದು ಕುಣಗಲ್ ಬೆಟ್ಟಕ್ಕೆ. ಬೆಂಗಳೂರಿಂದ ಒಂದು 45ರಿಂದ 50 ಕಿಲೋಮೀಟ್ರ್ ಇದೆ ಅಷ್ಟೇ. 1 ಗಂಟೆಲಿ ಆರಾಮಾಗಿ ಬರ್ಬೋದು ಬೆಂಗಳೂರಿಂದ ಕುಣಗಲ್ ಬೆಟ್ಟ. ಗೈಸ್ ಬೈಕ್ ಅಲ್ಲೇ ನಿಲ್ಲಿಸಿ ಹತ್ತೋಗ್ತಾ ಇದ್ದೀವಿ. ನೋಡಿ, ಬೈಕ್ ಅಲ್ಲೇ ನಿಲ್ಲಿಸ್ವಿ. ಈ ದಾರಿಯಲ್ಲಿ ಹಚ್ಬೋದು ಅಂತ ಅಂದ್ಕೊಂಡ್ವಿ, ಅಲ್ಲೇ ಹಚ್ಕೊಂಡು ಬಂದಿದ್ವಿ. ಬಟ್ ಬೇಡ, ಇಳಿಸೋ ಹೊತ್ತಿಗೆ ಸುಮ್ಮನೆ ತೊಂದರೆ ಆಗುತ್ತೆ. ಇಳಿಸೋ ಹೊತ್ತಿಗೆ ಸುಮ್ಮನೆ ತೊಂದರೆ ಬೇಡ ಅಂತ ಅಲ್ಲೇ ನಿಲ್ಸಿ ಹೋಗ್ತಾ ಇದ್ದೀವಿ. ಬೈಕ್ ಇಲ್ಲಿ ತನಕ ತೊಗೊಬಂದವ್ರು, ನಾವು ಅಲ್ಲೇ ನಿಲ್ಲಿಸ್ಬಿಟ್ವಿ. ಇದರಿಂದ ಹತ್ಬೇಕು. ನೋಡಿ ಶೂಟಿಂಗ್ ಇದೆ. ಹೋಗ್ರಪ್ಪ, ನಾ ಲಾಸ್ಟ್ ಬರಬೇಕು, ವಿಡಿಯೋ ಮಾಡ್ಬೇಕು. ನೀವು ಹೋಗೋದಂಗ ನಿನ್ನೆ ತೋರಿಸ್ತೀನಲ್ಲೇ. ಫೋಟೋ ತೆಗೆದ ಅಣ್ಣ ಅವರೆಲ್ಲ ಬಂದರೆ ಬ್ಲಾಗ್ ಮಾಡೋಕ್ಕೆ ಸರಿಯಾಗಲ್ಲ, ಹೋಗಲ್ಲೇ. ಫೋಟೋ ತೆಗೆದು ಗೈಸ್ ಇವನು ಬ್ಲಾಗಲ್ಲಿ ಬರೋಕೆ ಅಳ್ತವನೆ. ನೋಡ, ಫೈನಲ್ ವ್ಯೂ ಪಾಯಿಂಟಿಗೆ ಬಂದ್ವಿ ಅನ್ಸುತ್ತೆ. ಬಂದ್ವಿ ಗೈಸ್, ಫೈನಲ್ ವ್ಯೂ ಪಾಯಿಂಟ್ಗೆ ಬಂದ್ವಿ. ನೋಡಿ ಗೈಸ್, ನೋಡಿ ಇಲ್ಲೊಂದು ದೇವಸ್ಥಾನ ಥರ ಇದೆ, ಒಳಗೆ ಏನೂ ಇಲ್ಲ. ನಮ್ಮ ಅಣ್ಣವ್ರನ್ನೇ ಕೂರ್ಸೋಣ ಅಂತಿದ್ವಿ. ಬನ್ನಿ, ಇದು ಫುಲ್ ಜಾಗದ್ದು ಒಂದು ಮ್ಯೂಸಿಕ್ ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ, ಮತ್ತೆ ಸಿಗೋಣ. ಏನೇ ಅಂದರೆ ಗೈಸ್, ಬೆಳಗ್ಗೆ ಬಂದು ಈ ವ್ಯೂವು ಮತ್ತು ಈ ವೆದರಲ್ಲಿ ನೋಡಿ ಗೈಸ್, 7:28 ಒಳ್ಳೆ ವ್ಯೂ ಸಿಗ್ತಾಯಿದೆ ನಮಗೆ. ಫಾಗು ಚೆನ್ನಾಗಿಲ್ಲ, ಫಾಗು ಜಾಸ್ತಿ ಇಲ್ಲ, ಕರೆಕ್ಟಾಗಿದೆ. ವ್ಯೂವು ಕರೆಕ್ಟಾಗಿದೆ ಗೈಸ್. ನಾವು ಇಲ್ಲಿಂದ ಹತ್ಕೊಂಬಂದಿದ್ದು. ಇಲ್ಲಿ ನಂದಿ ವಿಗ್ರಹ ಇದೆ ಒಂದು. ಅಣ್ಣ ಹಾಕಾಯ್ತು ಸ್ನ್ಯಾಪು. ಅಣ್ಣ ಎಂತ ಚಿನ್ನರಿದ್ಯಪ್ಪ ನೀ. ಈಗ ಸ್ನ್ಯಾಪ್ ಹಾಕಕ್ಕೆ ಬಿಡ್ತಾ ಇಲ್ಲ ಅವನಿಗೆ. ಅಲ್ಲಿಂದ ಮೇಲೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಬಂಡೆ ಒಳಗಡೆ ಎಲ್ಲ ಹೋಗೋಕ್ಕೆ ದಾರಿ ಇದೆ ಅನ್ಸುತ್ತೆ, ಹಂಗೆ ಕಾಣ್ತಾ ಇದೆ. ಬನ್ನಿ ಪ್ಲೀಸ್, ಇಲ್ಲಿ ನೋಡಿ ಬಂಡೆ ಸೈಕಾಗೈತೆ ಗೈಸ್. ಇಲ್ಲಿ ನೋಡಿ ಬಂಡೆ ಒಳಗಡೆ ಹೋಗೈತೆ, ಮೇಲೆ ಹೋಗೋಣ. ಸೂಪರ್ ಆಗಿದೆ. ಬೈಕು ಟ್ರೆಕ್ಕಿಂಗು, ಬೈಕ್ ಓಡ್ಸೋಕ್ಕೂ ಬೈಕ್ ರೈಡ್ಗೂ ಮಸ್ತಿದೆ. ಟ್ರೆಕ್ಕಿಂಗು ಜಾಸ್ತಿ ದೂರ ಇಲ್ಲ, ಬಟ್ ಮಸ್ತಾಗಿದೆ. ನೋಡಿ ನೋಡಿ ಗೈಸ್, ಹಿಂಗೆ ಒಳಗಡೆ ಹೋಗಬೇಕು. ಬನ್ನಿ ಹೋಗೋಣ ಗೈಸ್. ನೋಡಿ ಇಲ್ಲಿ ದಾರಿ ಅಂತ ಬಂಡೆ ಒಳಗಡೆ ಫುಲ್ಲು ನೋಡಿ ಗೈಸ್, ಸೈಕಾಗಿದೆ ಮಾತ್ರ. ಇಲ್ಲಿ ನೋಡಿ, ಇಲ್ಲಿಂದ ಬಂದ್ವಿ ಫುಲ್ ಮೇಲ್ಗಡೆ ಹೋಗೋಕ್ಕೆ. ಬನ್ನಿ ಇಲ್ಲಿಂದ ಒಳಗಡೆ ಹೋಗೋಣ. ಹೋಗ್ತಾ ಇದ್ದಾರೆ, ಹೆಂಗಿದೆ ಒಳಗೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಹತ್ಕೊಂಡು ಹೋಗ್ತಾ ಇದ್ದೀವಿ ಕುಣಿಗಲ್ ಬೆಟ್ಟ. ಇಲ್ಲಿ ನೋಡಿ ಗೈಸ್, ಯಪ್ಪ ಮರ ನೋಡಿ. ಈ ಕಡೆ ಹೋಗೋ, ಆ ಕಡೆ ಹೋಯ್ತು ಅವ್ನು ಗೈಸ್. ಕೊಡ್ಲಾ ಪುಣ್ಯಾತ್ಮ. ನಾವು ಆವಾಗಲೇ ಅಲ್ಲಿ ನಿಂತಿದ್ದು, ಅಲ್ಲಿಂದ ಫುಲ್ ಟಾಪಿಗೆ ಬರೋಣ ಅಂತ ಹೋಗ್ತಾ ಇದ್ದೀವಿ. ಫುಲ್ ಟಾಪ್ ದೇವಸ್ಥಾನ ಇನ್ನೊಂದಿದೆ,
ನೀವು ಆವಾಗಲೇ ನೋಡಿದ ಅಲ್ಲಿ ನಂದಿ ವಿಗ್ರಹ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಟಾಪಿಗೆ ಇಲ್ಲಿದೆ. ಇಲ್ಲಿ ಕೆಳಗೆ ಹೋಗ್ಬೇಕು ನಾವು. ಇದು ಮಾಡೋ ವಿಡಿಯೋ. ಹಾಂ, ಹೋಗು. ಇಲ್ಲಿ ಕೆಳಗೆ ಇಳ್ದು ಹೋಗ್ತಾ ಇದ್ದೀವಿ ನೋಡಿ. ಮೇಲೆ ಒಂದು ನಂದಿ ವಿಗ್ರಹ ಇದೆ, ಮತ್ತು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇನ್ನೊಂದು ದೇವಸ್ಥಾನದಲ್ಲಿ ಏನೂ ಇಲ್ಲ, ಖಾಲಿ ಇತ್ತು. ಕಂಟೆಂಟ್ ಇಲ್ಲ, ಬಿದ್ದಿಲ್ಲ ಯಾರು. ಎಸ್, ಬಿದ್ದರೆ ಒಂದು ಕಂಟೆಂಟ್ ಸಿಗತ್ತೆ ಅಂತ ನೋಡ್ತೆ, ಯಾರೂ ಬಿದ್ದಿಲ್ಲ ಅಂತೆ. ನಾವು ಈ ಬೆಟ್ಟ ಏನಂದರೆ ತುಂಬ ಚೆನ್ನಾಗಿದೆ ಇವತ್ತು ಬಂದಿರೋದು ಅಷ್ಟೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕು. ಫುಲ್ ಬೆಟ್ಟ ಇಳ್ದೇ ಬಂದ್ವಿ. ನಮ್ಮ ಅಣ್ಣವ್ರು ನೀರು ಕುಡಿತಿದ್ದಾರೆ ನೋಡಿ ಗೈಸ್. ನೀರು ಕುಡಿಯೋದು ನಮಗೆ ಕಂಟೆಂಟು ನೋಡಿ. ಇಲ್ಲಿ ಯತಿರಾಜ ಸ್ವಾಮಿ ಬೆಟ್ಟ ಅಂತ, ಇಲ್ಲಿಂದ ಬರೀ ಒಂದು 15 ಕಿಲೋಮೀಟ್ರ್ ಇದೆ. ಇದು ಬೆಂಗಳೂರಿಂದ ಒಂದು 45 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಯತಿರಾಜ ಸ್ವಾಮಿ ಬೆಟ್ಟ ಒಂದು 15 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಆ ಬೆಟ್ಟಕ್ಕೆ ಹೋಗಿ ಅಲ್ಲಿ ಸಿಗ್ತೀನಿ. ಅಣ್ಣ, ಯಾಕೆ ಮಲ್ಕೊಂಡಿರೋಣ? ಬಿಟ್ಬಿಡೋಣ ನನಗೆ ಬಿಟ್ಬಿಡು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಹತ್ರಲ್ಲೇ ಬರೋಲೆ. ನೀನೇ ಕೊಡುತ್ತೆ ನೀನೇ ಕೂರು ಅಂತ ಅಣ್ಣ, ನೀನೇ ಹತ್ತು ಅಂತ ಅಣ್ಣ, ಇವೆಲ್ಲ ಕಟ್ಟಾಯ್ತವ, ಇವೆಲ್ಲ ಕಟ್ಟಾಗ್ತವ. ಎಲ್ಲ ಕಂಡಿರ್ಬೇಕು ಅಂತ ನಮ್ಮನ್ನ ಆಡ್ಸ್ಕೊಂತಿದ್ದಾನೆ ಕೈ ಗೊಂಬೆ ತರ. ಕುಣಗಲ್ ಬೆಟ್ಟದಿಂದ ಯತಿರಾಜ ಸ್ವಾಮಿ ಬೆಟ್ಟಕ್ಕೆ ಬಂದ್ವಿ. ಇಲ್ಲಿಂದ ವಾಪಸ್ಸು ಈ ಬೆಟ್ಟ ನೋಡಿ ಇಲ್ಲಿಂದ ಹಾಸ್ಟ್ಲಿಗೆ ಹೋಗೋದು ಅಷ್ಟೇ ಇವತ್ತಿನ ಪ್ಲ್ಯಾನು. ಇವತ್ತಿನ ರೈಡ್ ಇಲ್ಲಿಗೆ ಮುಗಿಯುತ್ತೆ. ಫುಲ್ಲು ಗುಡ್ಡ ವ್ಯೂ, ಇಲ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ. ಬನ್ನಿ ಇನ್ನು ಮೇಲೆ ಹತ್ತಬೇಕು. ಹತ್ತಿ ಹೋಣ. ಇಲ್ಲಿ ನಮ್ಮ ಅಣ್ಣವ್ರು ಇದ್ದಾರೆ, ಓಡ್ತಾ ಇದ್ದಾರೆ ನೋಡಿ ಗೈಸ್. ಇದೆ ಯತಿರಾಜ ಸ್ವಾಮಿ ಬೆಟ್ಟ. ಇಲ್ಲಿ ಬಿಡದಿ ತಟ್ಟೆ ಇಡ್ಲಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ನಿಮಗೂ ತೋರಿಸ್ತೀನಿ ಬಿಡದಿ ತಟ್ಟೆ ಇಡ್ಲಿ. ನಾವು ಬಂದಿದ್ದೀವಿ ಬಿಡದಿ ಹತ್ರ ತಟ್ಟೆ ಇಡ್ಲಿ ತಿನ್ನೋದಕ್ಕೆ. ಏನಾದರೂ ಹೇಳಲೆ, ಹೆಂಗೆ ಟೇಸ್ಟ್ ಹೆಂಗೈತೆ ಹೇಳು. ಟೇಸ್ಟ್ ಆದ್ರೂ ಹೇಳಲೆ. ಚೆನ್ನಾಗಿಲ್ಲ ಶ್ರೀ ರೇಣುಕಾಂಬ ತಟ್ಟೆ ಇಡ್ಲಿ ಹೋಟೆಲ್. ಇದು ಏನು ಲೊಕೇಶನ್ ಹೇಳ್ಬೋದಲ್ಲ? ಬಿಡದಿ ಕ್ರಾಸ್ ಗೈಸ್, ಇದು ಬಿಡದಿ ಕ್ರಾಸು. ಇಲ್ಲಿ ಜಂಕ್ಷನ್ ಬರುತ್ತೆ, ಜಂಕ್ಷನ್ ಆಪೋಸಿಟ್ ಇದೆ